ಈಗ ಇವ್ರು ಲೆಕ್ಕ ಕೊಡ್ತಿದ್ದಾರೆ ಕಾಂಗ್ರೆಸ್ನವರು, ಬಟ್ ನೀವು ಮೈತ್ರಿ ಪಾರ್ಟ್ನರ್ಸ್ ಆಗಿ ನೀವು ಕೂಡ ಅದನ್ನ ಸಮರ್ಥಿಸ್ಕೊಂಡು ಮಾತನಾಡಬೇಕು. ಬಟ್ ಪ್ರಧಾನಿ ಮೋದಿ ಅವರಿಗೆ ಅನುಮಾನ, ಈ ಏನು ಕೂಟ ಇತ್ತು ಒಕ್ಕೂಟ, ಅದು ಒಕ್ಕೂಟವಾಗಿ ಉಳಿದಿದೆಯಾ ಅಂತ ಹೇಳಿ ಅನುಮಾನ. ಅದನ್ನ ಬಜೆಟ್ ಸ್ಪೀಚ್ ನಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ, ಅಲಯನ್ಸ್ ಆಗಿ ಉಳಿದಿದೆಯಾ ಅಂತ ಹೇಳಿ. ಅಲಯನ್ಸ್ ಆಗಿ ಉಳಿದಿದೆ. ಅವ್ರಿಗೆ ಅವ್ರ ಆಡಳಿತದ ಒಂದು ಏನು ಅಭಿವೃದ್ಧಿನ ನಡೆ ಬಗ್ಗೆ ಹೇಳಬೇಕಾಗಿತ್ತು, ಅದನ್ನ ಹೇಳ್ತಾ ಇಲ್ಲ. ಮಾತ್ಗೂ ಕಾಂಗ್ರೆಸ್ ಇವಾಗ ಎಲ್ಲದಕ್ಕೂ ಇವ್ರು ಏನು ಮಾಡಿದ್ದಾರೆ ಬಜೆಟ್ನಲ್ಲಿ ಇವಾಗ ಕೊನೆ ಭಾಷಣ ಮಾಡ್ತಾ ಇದ್ದಾರೆ ಈ ಅವಧಿಯಲ್ಲಿ ಅವ್ರು ಏನು ಮಾತಾಡಬೇಕಿತ್ತು ಅಂತ ಹೇಳಿದ್ರೆ ಎಷ್ಟು ಅಭಿವೃದ್ಧಿ ಆಗಿದೆ ಅದು ಮಾಡಬೇಕು. ಅವ್ರಿಗೆ ಇದು ಒಂಥರ ಚುನಾವಣಾ ಒಂದು ಭಾಷಣ ಥರ ಕಾಣಿಸುತ್ತೆ. ನೀವು ಯಾವಾಗಲೂ ಮೋದಿಜಿಯವರು ಕೊನೆ ದಿವಸದ್ದೇನಾದ್ರು ವಂದನಾ ನಿರ್ಣಯದ ಮೇಲೆ ಭಾಷಣಗಳು ನೋಡಿದ್ರೆ ಅವ್ರು ಮಾತೆತ್ತರೆ ಮತ್ತೆ ಕಾಂಗ್ರೆಸ್, ನಿಮ್ಗೆ 10 ವರ್ಷ ಕೊಟ್ಟಿದ್ದೀರಲ್ಲ ಮತ್ತೆ ಕಾಂಗ್ರೆಸ್ ಹೆಸರುಗಳನ್ನ ಬಳಸ್ಬೇಕಾದ್ರೆ ಅವ್ರು ತಿಳ್ಕೊಳ್ಳಿ. ಅಲ್ಲಿಗೆ ಇವ್ರಿಗೇನು ಅಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸಗಳು ಬೇರೆ ಏನಿದೆ ಅದ್ರ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟು ಇನ್ನು ಕಾಂಗ್ರೆಸ್ಸನ್ನು ಟೀಕೆ ಮಾಡ್ಕೊಂಡೇ ಕೂತ್ಕೊಂಡ್ರೆ ಇವಾಗ ನಾನು ಮಾಡೋ ತಪ್ಪನ್ನ ನನ್ನ ಬಗ್ಗೆ ಮಾತಾಡಬೇಕು, ನಮ್ಮ ತಂದೆ ತಾಯಿನ ಪೂರ್ವಜರನ್ನು ಮಾತಾಡ್ತಿದ್ರೆ ಹಿಂದಕ್ಕೆ ಹೋಗ್ತಾ ಇದೆ ಅಂದರೆ ದೇಶವನ್ನು ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಹೊರತು ಇವರು ಮುಂದಕ್ಕೆ ತಗೊಂಡು ಬರ್ತಿಲ್ಲ. ಒಟ್ಟಲ್ಲಿ ಇವಾಗ ಆ ಮಿತ್ರರು ಅವ್ರು ಹೇಳ್ತಾ ಇದ್ರು 2,80,000 ಕೋಟಿ ಕೊಟ್ಬಿಟ್ರು ಅಂತ ಹೇಳ್ತಾ ಇದ್ರು. ಏನು ಸುಮ್ಮನೆ ಕೊಡ್ತಾರೇನ್ರಿ? ಅದೇ ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನಿಂಬಾಯಿಂದ ಹೇಳಿ ನೋಡೋಣ, ಕೇಳಿಸ್ಕೊತೀನಿ. ಬಿಹಾರ್ ಇಲ್ಲ ಅವರು ತುಂಬಾ ತಪ್ಪು ನೀವು ಹೇಳೋದು ನೋಡಿ. ಇವಾಗ ನೀವು ಸಮಂಜಸವಾಗಿ ಅರ್ಥ ಮಾಡ್ಕೋಬೇಕು. ವೀರಣ್ಣ ಅವರು ಹೇಳಿದ್ರು ಯಾವ ಆಧಾರದ ಮೇಲೆ ತೆರಿಗೆಯನ್ನ ನಿರ್ಧಾರ ಮಾಡ್ತಾರೆ ಒಂದು ರಾಜ್ಯಕ್ಕೆ ಅಂತ ಹೇಳಿದ್ರೆ ಜನಸಂಖ್ಯೆ, ಅಲ್ಲಿನ ಭೌಗೋಳಿಕ ವಿಸ್ತೀರ್ಣ ಮತ್ತೆ ಅಲ್ಲಿನ ಸಾಮಾಜಿಕ ಪರಿಸ್ಥಿತಿಗಳು. ಆಯ್ತು, ನಿಮ್ಮ ಅಂಶವನ್ನೇ ನಾನು ತಗೊಂಡ್ರೆ ನಿಮ್ಮ ಅಂಶ ಅಲ್ಲ, ಅದು ಯುಪಿ ಸರ್ಕಾರದಲ್ಲಿ ಮಾಡಿರೋದು. ಆ ಅಂಶದ ಮೇಲೆ ಹೇಳ್ತೀನಿ, 2011ರ ಜನಗಣತಿಯ ಅಂಶದ ಮೇಲೆನೆ ಇವತ್ತು ಅನುದಾನ ನಿರ್ಧಾರ ಮಾಡೋದು ಸರಿಯಾ? ನನ್ನ ಪ್ರಶ್ನೆ. 2011ರ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ನಿರ್ಧಾರ ಮಾಡ್ತಾ ಇದ್ದಾರೆ ರೆವಿನ್ಯೂನ, ಇದು ಸರಿನಾ? ಆಯ್ತು. ಇನ್ನೊಂದು ಪ್ರಶ್ನೆ, 5 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಕೋಟಿಗಳು ಬಂದಿದೆ, ಅದೇ ಬೇರೆ ಇದಕ್ಕೆ ಎಷ್ಟು ಅಂದ್ರೆ ನಾನು ಆಗ್ಲೇ ನಿಮಗೆ ಅಂಕಿಅಂಶ ಇಲ್ಲಿ ನೋಡಿ. ರಾಜ್ಯಸಭಾ ಸದಸ್ಯರು ಪ್ರಶ್ನೆ ಕೇಳಿರ್ತಕ್ಕಂಥದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಯಾರು? ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದ ಫೈನಾನ್ಸ್ ಪಂಕಜ್ ಚೌಧರಿ ಅವರು ಈಗ 5/12 ಅಂದ್ರೆ ಹೋದ ತಿಂಗಳು ಕೊಟ್ಟಿದ್ದಕ್ಕಂಥ ಉತ್ತರ ಸದನದಲ್ಲಿ. ಇದು ನನ್ನ ಅಂಕಿಅಂಶ ಅಲ್ಲ, ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕಕ್ಕೆ ಲೈನ್ ಹಾಕಿದ್ದೀನಿ. 2018-19ರಲ್ಲಿ 1,19,000 ಅಂದ್ರೆ ಇವ್ರು ಹೇಳಿದ್ರಲ್ಲ, ರಘು ಅವ್ರು ಹೇಳ್ದಂಗೆ ಇದೆಲ್ಲ 5 ವರ್ಷದ ಕೂಡಿಸ್ಕೊಂಡ್ರೆ GST ಅನ್ನು ಹೊರತುಪಡಿಸಿ 15 ಲಕ್ಷ ರೂಪಾಯಿ ಬರ್ತಾ ಇದೆ. 15 ಲಕ್ಷ ರೂಪಾಯಿ ಬರ್ತಾ ಇದೆ 10 ವರ್ಷಕ್ಕೆ. ಇಲ್ಲಿರೇ ಅಂಕಿಅಂಶ ಅಲ್ಲ, ಅದು ಇಂಡೈರೆಕ್ಟ್ ಟ್ಯಾಕ್ಸ್. ಅಲ್ಲಿ ಅಕೌಂಟ್ ಅಲ್ಲಿ ಸಿಗದೆ ಇರೋದು ಬೇರೆ ಇದೆ ಅಂತ ಅವರೇ ಉತ್ತರ ಕೊಟ್ಟಿದ್ದಾರೆ ನೋಡಿ. ನಮ್ಮ ತೆರಿಗೆ ಪಾಲನ್ನ ಕೊಡ್ತಾರೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ, ಇವರು ಒಂದೇ ಸತಿ ಕೊಡಲ್ಲ. ಆ ಇನ್ಸ್ಟಾಲ್ಮೆಂಟ್ ಕೊಡೋದು ಈ ವರ್ಷದಲ್ಲಿ ಬಂದಿಲ್ಲ ಇನ್ನು. ಒಂದು ಅವರು 2014ಕ್ಕೆ ಮುಂಚೆ ಎಲ್ಲ ಟ್ಯಾಕ್ಸ್ ಸ್ಟೇಟಲ್ಲೇ ಉಳ್ಕೊಂತಿತ್ತು ಅಂದರು. ಸ್ವಾತಂತ್ರ್ಯ ಬಂದ ಮೇಲಿಂದನೂ 3-4 ಥರ ಟ್ಯಾಕ್ಸ್ ಸಿಸ್ಟಮ್ಗಳಿತ್ತು. ಆಕ್ಟ್ರಾ ಆದಮೇಲೆ ಇದಾಯಿತು, ವ್ಯಾಟ್ ಆಯಿತು, ವ್ಯಾಟ್ ಆದಮೇಲೆ GST ಬಂತು. ಟ್ಯಾಕ್ಸ್ ಕಲೆಕ್ಷನ್ ಮಾಡೋ ವಿಧಾನಗಳು ಬದಲಾವಣೆ ಆದವು ಬಿಟ್ಟರೆ ಆವತ್ತಿಂದನೂ ಕೂಡ ಸೆಂಟ್ರಲ್ಗೆ ಮತ್ತು ಸ್ಟೇಟ್ಗೆ 50-50% ಶೇರಿಂಗು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಮೊದಲನೇದು. ಎರಡನೇದು, ಚಿದಂಬರಂ ಅವರು 2014 ಫೆಬ್ರವರಿನಲ್ಲಿ ಇಂಟರಿಮ್ ಬಜೆಟಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದು 11ನೇ ಆರ್ಥಿಕತೆ ಆಗಿದೆ ಭಾರತ ಅಂತ ನಾವು ಪ್ರೌಢ ಅಂತ ಹೇಳಿದ್ರು, ನಾವು ಖುಷಿ ಪಡಬೇಕು. ಅದಾದ್ಮೇಲೆ ಇನ್ನೊಂದು ಮಾತು ಹೇಳಿದ್ರು, ಏನಂತ? ಇನ್ನು 30 ವರ್ಷದಲ್ಲಿ 3 ಡಿಕೇಡಲ್ಲಿ 30 ವರ್ಷಗಳಲ್ಲಿ ನಮ್ದು 5ನೇ ಆರ್ಥಿಕತೆ ಆಗುತ್ತೆ. ಯಾವಾಗ? 2044ಕ್ಕೆ. ಮೋದಿ ಅವರು 10 ವರ್ಷದಲ್ಲೇ ಮಾಡಿದ್ರಿ ಅದ್ರ ಕೆಲಸನ. ಏನು ಬರೀ 10 ಇಯರ್ಸ್ ಅಲ್ಲಿ? ಆವತ್ತು 11ಕ್ಕೆ ಖುಷಿ ಪಡ್ತಿದ್ರಿ, ಇವತ್ತು 20 ವರ್ಷ. ಎರಡನೇದು. ಮೂರನೇದು, ಇವ್ರು ಹೇಳ್ತಾ ಇದ್ರು ಆವತ್ತು ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಇತ್ತು, ಇವತ್ತು ಜಾಸ್ತಿ ಆಗಿದೆ ಅಂತೇಳಿ. ಆವತ್ತಿದ್ದು ಟೋಟಲ್ ಎಕಾನಮಿ ನಮ್ದು ಇಂಡಿಯಾ ಎಕಾನಮಿ 2014ನಲ್ಲಿ 1.9 ಟ್ರಿಲಿಯನ್, ಇವತ್ತಿರೋದು 3.7 ಟ್ರಿಲಿಯನ್. ಜಸ್ಟ್ ಡಬಲ್ ಆಗಿದೆ ಅಷ್ಟೇನೆ. ಅವತ್ತು 81,000 ಕೊಟ್ಟಿದ್ರು, ಅದ್ರ ಪ್ರಕಾರ ಹೋಗಿ 1,61,000 ಕೊಡಬೇಕಿತ್ತು. ಮೋದಿ ಅವ್ರು ಕೊಟ್ಟಿದ್ದು ಎಷ್ಟು? 2,82,000, ಆಲ್ಮೋಸ್ಟ್ 4 ಟೈಮ್ಸ್. ಒಂದು ಕೆಲಸ ಮಾಡಿ ಅಭಿವೃದ್ಧಿನಲ್ಲಿ ಆಲ್ಮೋಸ್ಟ್ 5 ಟೈಮ್ಸ್. ನೀವು ನೋಡಿ 29 ನಿಮಿಷ ಆಯ್ತು. 29 ಅಲ್ಲ, ಒಂದು ಅರ್ಧ ಅವರ್ ಆಗಿದೆ. ಅರ್ಧ ಅವರಲ್ಲಿ ನೀವೆಲ್ಲ ಅದೇ ಮಾತಾಡ್ತೀರಾ. ಅವರೊಂದು ನಂಬರ್ ಹೇಳ್ತಾರೆ, ಅವರೊಂದು ನಂಬರ್ ಕೇಳಿಸ್ಕೊಳ್ಳಿ. ಇನ್ನ 3 ದಿವಸ ಇದೇ ಮಾತಾಡ್ಬೇಕಪ್ಪ, ಇದೇ ಮಾತಾಡ್ಬೇಕು. ಇನ್ನ 3 ದಿವಸ ನಾನು ಪ್ರಶ್ನೆ ಕೇಳ್ಬಿಡ್ತೇನೆ ನಿಮ್ಗೆ. ಪ್ರಶ್ನೆ ಕೇಳ್ತೇನೆ, ನೀವು ಆಂಕರ್, ನಾನು ಪ್ರಶ್ನೆ ನಿಮಗೇನೆ.
2.6 ಲಕ್ಷ ಕೋಟಿ ಹಣ ನಮಗ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಅವ್ರು. okay. ನಿಮ್ಮ ಪ್ರಕಾರ ಕರ್ನಾಟಕದಿಂದ 5 ವರ್ಷದಲ್ಲಿ ಕೇಂದ್ರಕ್ಕೆ ಎಷ್ಟು ಹೋಗಿದೆ ಹೇಳಿ. ನನ್ನ ಪ್ರಶ್ನೆ ಏನಂದ್ರೆ ನನ್ನ ಉತ್ತರ ಏನಂದ್ರೆ ಕೇಳಿಸ್ಕೊಳ್ಳಿ ಅಣ್ಣ, ಕೇಳಿಸ್ಕೊಳ್ಳಿ ಅಣ್ಣ, ಏ, ಅದ್ ಯಾವ್ದಾದ್ರು ಅಣ್ಣ, ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಕರ್ನಾಟಕದ ಬೆವರಿನ ಅರೆ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ನಾನು ಟ್ಯಾಕ್ಸ್ ಕಟ್ತೀನಿ, ಎಸ್ ಆಯ್ತಾ? ಎಸ್ 30% ಟ್ಯಾಕ್ಸ್ ಕಟ್ತೀನಿ, ಎಸ್ ಓಕೆ? ನಾನ್ ಕೊಡೋ ಕಾಸು ಎಲ್ರಿ ಹೋಗುತ್ತೆ? ಹೇಳಿ ನೀವೇನೆ. ಅಲ್ಲ, ಇಲ್ಲಿ ವಾಪಸ್ ಬಂದ್ರು ಏನ್ ಗ್ಯಾರಂಟಿ? ನೀವು ರೋಡ್ ಕಟ್ಟೋದಿಕ್ಕೆ, ಸ್ಕೂಲ್ ಕಟ್ಟೋದಿಕ್ಕೆ, ಅದು ಗ್ಯಾರಂಟಿಗೆ ತಾನೇ ಹೋಗುತ್ತೆ. ಯಾರು ಯಾವ ಗ್ಯಾರಂಟಿಗೆ ತಾನೇ ಹೋಗುತ್ತೆ. ಯಾವ ಗ್ಯಾರಂಟಿಗೆ? ಕೇಳಿಸ್ಕೊಳ್ಳಿ ನನ್ನ ಪ್ರಶ್ನೆ ಏನಂದ್ರೆ, ನೋಡಿ ಇವಾಗ ತುಂಬಾ ಟೆಕ್ನಿಕಲ್ ಆಗಿ ಹೋಗ್ತಾ ಇದೆ ನೀವು. ನಾವು ಏನೇ ಇದ್ರ ಬಗ್ಗೆ ಇನ್ನ 3 ದಿವಸ ಚರ್ಚೆ ಮಾಡಬೇಕು, ಮಾಡೋಣ. ನಾನು ಕೇಳ್ತಿರೋದು ಏನಂದ್ರೆ, ಇವತ್ತು ನೋಡಿ ನೀವು ಏನೇ ಹೇಳಿ, ನೀವು ಈಗ ಡೆಲ್ಲಿಗೆ ಹೋಗ್ತಿದಾರ, ನೀವು 136 ಜನ MLA ಕರ್ಕೊಂಡು ಡೆಲ್ಲಿಗೆ ಹೋಗ್ತಾ ಇದಾರ. ಅದ್ ಹೆಂಗ್ರಿ ಅಲ್ಲಿಗೆ ಹೋಗಿ ನೀವು ಇವರು DK ಸುರೇಶ್ ಏನ್ ಹೇಳಿದಾರೋ ಇಲ್ಲ ಅವ್ರು ಹೇಳಿದ್ ಕರೆಕ್ಟ್ ಅಂತ ಹೇಳ್ತಿ, ಅದು ಯಾವ ಮುಖ ಇಟ್ಕೊಂಡು ಹೇಳ್ತೀರಾ ಸರಿ ಅಂತ? ಹೌದು, ನೋಡಿ, ರಾಜಕೀಯವಾಗಿ ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿನಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ನಾನು ಜನರಲ್ಲಿ ಕೇಳ್ತೀರಾ DK ಸುರೇಶ್ ಅವರು ಅದ್ರ ಬಗ್ಗೆ ಮಾತಾಡಿ ನೀವು. ಅದನ್ನೇ DK ಸುರೇಶ್ ಅವರಿಗೆ ಕೆಲವು ಕರ್ನಾಟಕದ ಕನ್ನಡಿಗರು ಬಂದು ನಮ್ಗೆ ಅನ್ಯಾಯ ಆಗ್ತಾ ಇದೆ, ಹೀಗೆ ಅನ್ಯಾಯ ಆದ್ರೆ ನೀವು ಒಬ್ರೇ ಹೇಳ್ತಿರೋದು, ಬೇರೆ ಯಾರು ಹೇಳ್ತಿರೋದು? ಪ್ಲೀಸ್ ನಾನು ದಯವಿಟ್ಟು ಅವಕಾಶ ಕೊಡಿ. ಕೆಲವರು ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಕನ್ನಡಿಗ, ಎಲ್ಲರೂ ಅಲ್ಲ, ಕೆಲವರು ಬಂದು ನಮ್ಗೆ ಅನ್ಯಾಯ ಆಗ್ತಾ ಇದೆ, ದಯವಿಟ್ಟು ಇದನ್ನು ಸರಿಪಡಿಸಿಲ್ಲ, ನಾವು ಒಂದು ಇದು ಸಪರೇಟ್ ಸ್ಟೇಜ್ ದಯವಿಟ್ಟು ನಂಗೆ ಚಂದ್ರಶೇಖರ್ ಅವರೇ ಅವರೇ ಒಪ್ಕೊಂಡ್ಬಿಟ್ರು, ಎಲ್ಲರೂ ಹೇಳಿಲ್ಲ, ಕೆಲವರು ಅಂತ ಉತ್ತರ ಕಾಂಗ್ರೆಸ್ ಕಾರ್ಯಕರ್ತರೆ ಹೋಗಿ ಹೇಳಿರ್ಬೋದು, ಬಿಡಿ, ನಿಮ್ಗೆ ಯಾಕೆ ಹೇಳಿರಲ್ಲ, ಹೇಳಿ ಅವ್ರು ಹೇಳಿ. ನೋಡಿ, ಕೆಲವರು ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವರು ನಮ್ಗೆ ಅನ್ಯಾಯ ಆಗ್ತಾ ಇದೆ, ಹೀಗೆ ಆದ್ರೆ ನಾವು ಇದು ಸಪರೇಟ್ ಕಂಟ್ರಿ ಕೇಳಬಹುದು, ಯಾಕೆ ಕೇಳಬಾರ್ದು ಅಂತ ಹೇಳಿ ವಿಚಾರ ಈ ದೇಶದ ಪ್ರಜೆ ಒಂದ್ ನಿಮಿಷ ಬಿಡಿ, ಸೊ ಹಾಗಾಗಿ ನಾವು 7 ಕೋಟಿ ಕನ್ನಡಿಗರು ಕೇಳಿದ್ರೆ ಮಾತ್ರ ಪ್ರಶ್ನೆ ಅಂತ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಒಬ್ಬ ಪ್ರಜೆಗೂ ಅಸಮಾಧಾನ ಇದೆ, ಅದನ್ನು ಸಾಲ್ವ್ ಮಾಡೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಪ್ರತಿಭಟನೆ ಮಾಡ್ತಿದ್ದೀರಲ್ಲ, ಕನ್ನಡಿಗರಲ್ಲಿ ಕೇಳಿಲ್ಲ ಅಂದ್ರೂ ಕೂಡ ಲಕ್ಷಾಂತರ ಜನರು ಪ್ರಶ್ನೆ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.